जाता हूँ, महसूस करता हूँ वहाँ तुझको। मैं यूं ही कहीं मुझ में ही खो जाता हूँ, मीठा सुकून मिलता वहाँ मुझको। आज फिर तेरी याद आई है, मुझको भिगोने आई है जो बारिश, तेरे प्यार का पैगाम लाई है। मुझको भिगोने आई है जो बारिश, वो साथ में तेरा नाम लाई है। ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಟಿವ್ ಕಂಟೆಂಟ್ ವಿತ್ ಏನು ಹೇಳ್ರಿ, ನಮ್ಮದು ಮಾನ್ಸೂನ್ ಜರ್ನಿ ಕಂಟಿನ್ಯೂ ಆಗತ್ತದೆ. ಹೌದ್ರಿ, ನೀವು ಟೈಟಲ್ ತಮ್ಮನೇಲಿ ನೋಡೆಲ್ಲ ಕಂಡಿಡ್ದಿರ್ತೀರಿ ನಾವು ಇವತ್ತು ಯಾವ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೇವೆ ಅಂತೇಳಿ. ಹೌದ್ರಿ, ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ದೂದ್ ಸಾಗರ್ಗೆ. ಅದು ಯಾವ ಟ್ರೈನ್ ಅಂತಂದ್ರೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಒಳಗೆ. ಸೊ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸೇ ಯಾಕೆ, ದೂದ್ ಸಾಗರ್ಗೆ ನೀವು ಹೆಂಗೆ ಹೋಗ್ಬೋದು, ಅದು ಕಮ್ಮಿ ಖರ್ಚೊಳಗೆ ಮತ್ತು ಬೆಸ್ಟ್ ವ್ಯೂಸ್ ತೊಗೊಂಡು ವಾಪಸ್ಸೆಲ್ಲ ಹೆಂಗೆಲ್ಲ ಬರ್ಬೋದು, ಮತ್ತು ಪೀಕ್ ಟೈಮ್ ಒಳಗೆ ದೂದ್ ಸಾಗರ ಫಾಲ್ಸ್ ಹೆಂಗಿರುತ್ತೆ ಫುಲ್ ಡೀಟೇಲ್ಡ್ ಇನ್ಫೋ ನಿಮ್ಗೆ ಕೊಡ್ತೇನೆ ರೀ. ಸೊ ನಾನೀಗದನ್ ರೀ ಯಶವಂತಪುರ ಜಂಕ್ಷನ್ ಒಳಗೆ ಟೈಮಿಂಗ್ ನೋಡ್ರಿ ಇಲ್ಲಿ 10:36 ಆಗತೈತಿ. ತಡ್ರಿ ತೋರಿಸ್ತಾನೆ, 10:36 ಆಗತೈತಿ. ಇಲ್ಲೇ ನಮ್ಮ ನಿಂತದ್ದು ನೋಡ್ರಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಸೊ ಇದು ಇಲ್ಲಾಕೆ ನಿಂತದಪ್ಪ ಅಂತೇಳಿ ಯೋಚನೆ ಮಾಡತ್ತಾರೆ ಅಂತಂದ್ರೆ ಒಂದಷ್ಟು ವರ್ಕ್ಸ್ ನಡೆಯತ್ತವ್ರಿ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ. ಅದಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲ ಟ್ರೈನ್ಗಳ್ನು ಬೆಂಗಳೂರು ಸಿಟಿ ಜಂಕ್ಷನಿಂದ ತೆಗೆದ ಯಶವಂತಪುರ, ಯಲಹಂಕ, SMT ಬೆಂಗಳೂರು ಈ ಟೈಪ್ ಅದ್ರ ಅಕಾರ್ಡಿಂಗ್ಲಿ ಅದನ್ನು ಮಾಡ್ಯಾರ. ಸೊ ನಮ್ಮ ರಾಣಿ ಚೆನ್ನಮ್ಮ ಇಲ್ಲಿಂದನೇ ಸ್ಟಾರ್ಟ್ ಆಗತೈತಿ ಇವತ್ತು. ಸೊ ನೋಡ್ಬೋದು ಇಲ್ಲೇ ನಮ್ಮ ಟ್ರೈನ್ ನಂಬರ್ ಬಂದ್ಬಿಟ್ಟು 16,589 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿನಿಂದ ಸಾಂಗ್ಲಿಗೆ ಹೋಗುವಂಥ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ರೀ. ನಮ್ಮ ಟ್ರೈನಿಗೆ ಪ್ಲಾಟ್ಫಾರ್ಮ್ ನಂಬರ್ 4 ನಿಂತೈತ್ರಿ. ಸೊ ನಾನು ಕನ್ಫ್ಯೂಸ್ ಆಗಿದ್ದೆ ಎಲ್ಲಿದ್ದು ಬೆಳಗಾವಿ ಸೂಪರ್ ಫಾಸ್ಟ್ ಹೌದು ಇಲ್ಲೋ ಅಂತೇಳಿ. ಲಿಟ್ರಲಿ ಬೆಳಗಾವಿ ಸೂಪರ್ ಫಾಸ್ಟ್ 9 ಗಂಟೆಗೆ ಹೋಗುತ್ತಾ BSF. ಬಟ್ ಟೈಮಿಂಗ್ ಏನಾಗಿತ್ತು ಅಂದ್ರೆ ಅದ್ರದ್ದು ನಾನು ಅಪ್ಡೇಟ್ ನೋಡತ್ತಿದ್ದೆ ಜಸ್ಟ್, ಅದು ಇನ್ನೂ ಡಿಪಾರ್ಟ್ ಆಗಿಲ್ಲ ಅಂತ ತೋರ್ಸತ್ತಿತ್ತು. ಆ್ಯಕ್ಚುಲಿ ನಾನು ಇದ್ರೊಳಗೆ ಸ್ಲೀಪರ್ ತಾತ್ಕಾಲ ಟಿಕೆಟ್ ಬುಕ್ ಮಾಡಿದ್ದೆ. ನನ್ನ ಟಿಕೆಟ್ ಆಗೈತಿ ಅಪ್ಗ್ರೇಡ್. ಹೌದ್ರಿ, ನಾನು ನಿಮ್ಗೆ ಬಜೆಟ್ ಫ್ರೆಂಡ್ಲಿ ದೂದ್ ಸಾಗರ್ ಟ್ರಿಪ್ ತೋರಿಸ್ಬೇಕಂತ ಮಾಡಿದ್ದೆ. ಬಟ್ ರೈಲ್ವೆದವ್ರು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟರೆ ಹೇಳ್ರಿ ನನಗೆ ಅಪ್ಗ್ರೇಡ್ ಮಾಡಿಬಿಟ್ರೆ. ನಂದು ಇವತ್ತಿನ ಕೋಚ್ ಇರೋದೈತಿ B2 ನೋಡ್ರಿ ಇದೆ. ಸೊ B1 ಫಸ್ಟ್ ಜನರಲಿಂದ ಸ್ಟಾರ್ಟ್ ಆಗುತ್ತೆ. 2 ಜನರಲ್ ಅದಾವೆ, ಅದರಿಂದ A1 ಕೋಚ್, ಆಮೇಲೆ HA1, ಆಮೇಲೆ B1 ಆಗೈತಿ. B1 B2 B3 B4 ಆಮೇಲೆ ಸ್ಲೀಪರ್ ಕೋಚ್. ಹಿಂಗೆ ಇದ್ರದ್ದು ಕೋಚ್ ಪೊಸಿಷನಿಂಗ್ ಐತಿ. ಸೊ ಒಳಗೆ ಎಂಟ್ರ್ ಆಗಿಬಿಡ್ಕ ರಾಣಿ ಚೆನ್ನಮ್ಮ ಆಗಲಿ ಬೆಳಗಾವಿ ಸೂಪರ್ ಫಾಸ್ಟ್ ಆಗಲಿ ಮಸ್ತ್ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ರಾಣಿ ಚೆನ್ನಮ್ಮ ಅಂತೂ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದ 2nd ನಂಬರ್ ಟಾಪ್ ಪ್ರಿಯಾರಿಟಿ ಗಾಡಿ ರೀ. ಇದನ್ನು ಕ್ಲೀನ್ ಇಡಲಿಲ್ಲ ಅಂತಂತಂದ್ರೆ ಲಿಟ್ರಲಿ ಇವ್ರ ಮೇಲೆ ಕಂಪ್ಲೇಂಟ್ಸ್ ಬರ್ತವೆ. ಯಾಕಂತಂದ್ರೆ ಈ ಟ್ರೈನ್ ಒಳಗೆ VIPs ಟ್ರಾವೆಲ್ ಮಾಡ್ತಾರೆ. ಹೆಂಗಂತಂದ್ರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ಸೈಡಿಂದ ಬೆಂಗಳೂರಿಗೂ ಏನರ VIPs MLA MPs ಮತ್ತು ಹೈಯರ್ ಆಫೀಷಿಯಲ್ಸ್ ಎಲ್ಲ ಬರ್ಬೇಕಂತಂದ್ರೆ ರೈಲ್ವೆದವ್ರು ಎಲ್ಲರೂ ಚೂಸ್ ಮಾಡೋದನ್ನ ರಾಣಿ ಚೆನ್ನಮ್ಮ ರೀ. ಸೊ ಅದ್ರ ಸಂಬಂಧ ಇದಕ್ಕೆ ಇಷ್ಟು ಪ್ರಿಯಾರಿಟಿ ಸಿಗುತ್ತೆ ಮತ್ತು ಇಷ್ಟು ಕ್ಲೀನೂ ಇರುತ್ತೆ. ಸೊ ಇದು ನಂದು ಕೋಚ್ B2 7 ನಂಬರ್ ನಂದು ಸೀಟ. ಇದು ನಂದು 7 ನಂಬರ್ ಸೀಟ. ನಮ್ಮ ದೋಸ್ತ್ ಕುಂತಾನಿಲ್ಲೇ. ಸೊ ಇದೊಂದು ಐತಿ ಮತ್ತು 44 ನಮ್ದು ಅಪ್ಪರ್ ಬರ್ತ್ ಒಂದು ಸಿಕ್ಕೈತಿ. ಸೊ ಇದು ನಮ್ದು ಟಿಪಿಕಲ್ ಹೆಂಗಂತಂದ್ರೆ 2 AC ಇಂಟೀರಿಯರ್ ಟೈಪ್ ಐತಿ. ಬಟ್ ಇದ್ರದ್ದು ಇಂಟೀರಿಯರ್ ಸ್ವಲ್ಪ ಚೇಂಜ್ ಐತಿ. ಇದ್ರೊಳಗೆ ನಿಮಗೆ ಲೋವರ್, ಮಿಡಲ್, ಅಪ್ಪರ್ ನೋಡೋಕೆ ಸಿಗುತ್ತೆ. ಮತ್ತು ಸೈಡ್ ಲೋವರ್, ಸೈಡ್ ಅಪ್ಪರ್ ಐತಿ. ಸೇಮ್ ಸ್ಲೀಪರ್ ಇದ್ದಂಗೆ ಇರುತ್ತೆ. ಬಟ್ ನಿಮ್ಗೆ ಇದ್ರೊಳಗೆ AC ವಿತ್ ಕರ್ಟನ್ಸ್ ನೋಡೋಕೆ ಸಿಗ್ತಾವೆ ವಿಂಡೋಗೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹೊರಗಿಂದ ಶೇಡ್ ನಿಮ್ಗೆ ಒಳಗೆ ಬರೋಂಗಿಲ್ಲ, ಒಳಗೆ ನಿಮಗೆ ಕಂಫರ್ಟೇಬಲ್ ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಬೆಡ್ಡಿಂಗ್ಸ್ ನೋಡೋಕೆ ಸಿಗುತ್ತೆ ರೀ. ಸೊ ಇದು ನೀವು ಬೆಡ್ಡಿಂಗ್ನ AC ಒಳಗಷ್ಟೇ ನೋಡೋಕೆ ಸಿಗುತ್ತೆ, ಬೇರೆ ಕೋಚಸ್ ಒಳಗೆ ನಿಮ್ಗೆ ನೋಡೋಕೆ ಸಿಗಂಗಿಲ್ಲ ಸ್ಲೀಪರಿಂದ ನಿಮ್ಗೆ ಕಂಪೇರ್ ಮಾಡಿರಿ. ಯಾವುದೋ ಒಂದು ಟ್ರೈನ್ ಜರ್ನಿ ಇಲ್ಲರಿ, ಅದಕ್ಕಿಂತ ಮೊದಲು ನೀವು ಏನರ ನಿಮ್ಗೆ ತಿನ್ನಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ನೀರಿನ ಬಾಟ್ಲು ತೊಗೊಳೋದು ಮರ್ಯಾಕೆ ಹೋಗ್ಬೇಡ್ರಿ. ಸೊ ಯಾವಾಗಲೂ ನಿಮಗೆ ರೈಲ್ವೆ ಸ್ಟೇಷನ್ ಒಳಗೆ 2 ಕೋಚಿನ ನಡಕ್ಕೆ ಒಂದು ಅಂಗಡಿ ಅಂತೂ ಇದ್ದೇ ಇರುತ್ತೆ. ಸೊ ರೈಲ್ ನೀರು ಬಾಟಲ್ ನಿಮ್ಗೆ ಬರೀ 14 ರೂಪಾಯಿ ಒಳಗೆ ನೀವು ನೋಡೋಕೆ ಸಿಗುತ್ತೆ ಸ್ಟೇಷನ್ ಒಳಗೆ. ಸೊ ನಾನು ನೀರಿನ ಬಾಟ್ಲು ತೊಗೊಂಡೇರಿ. ಇದ್ರ ಮೇಲೆ ರೇಟ್ ನೋಡ್ಬೋದು ನೀವು 14 ರೂಪಾಯಿ. ನೀವು ಹೊರಗೆ 20 ರೂಪಾಯಿ ಇರುತ್ತೆ ಅಂತೇಳಿ ಇಲ್ಲಿ 20 ರೂಪಾಯಿ ಕೊಡೋಕೆ ಹೋಗ್ಬೇಡ್ರಿ. ರೈಲ್ವೆ ನೀರಿಂದ ಬಾಟ್ಲಿದ್ದ ರೇಟ್ 14 ರೂಪಾಯಿನೇ ಇರೋದೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊಯಂಬತ್ತೂರು ಹೋಗುವಂಥ LTT ಕೊಯಂಬತ್ತೂರು ಕುರ್ಲಾ ಎಕ್ಸ್ಪ್ರೆಸ್ ಅದಕ್ಕೆ ಯಶವಂತಪುರ ಬಂದೈತೆ ರೀ. ಲಿಟ್ರಲಿ ಯಶವಂತಪುರದಿಂದ ಈಗ ಡಿಪಾರ್ಟ್ ಆಗತೈತಿ. ಎಲ್ಲ ಟ್ರೈನ್ಗಳ್ನು ರೀರೂಟ್ ಮಾಡ್ರೆ. ರಾಜಧಾನಿ ಸದ್ಯಕ್ಕೆ ಯಶವಂತಪುರದಿಂದ ಡಿಪಾರ್ಟ್ ಆಗೈತಿ ಇವತ್ತು. ಅಲ್ಲಿ ಹೆಲ್ಪ್ ಡೆಸ್ಕ್ ಇಟ್ಟಿದ್ರೆ 1ನೇ ಪ್ಲಾಟ್ಫಾರ್ಮ್ ಒಳಗೆ ನೋಡ್ರಿ. ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್
ಎಷ್ಟು ಮಸ್ತ್ ಚಂದ ಅಪ್ಗ್ರೇಡ್ ಆಗತ್ತದೆ ಅಂತ ಹೈ ಕ್ಲಾಸ್ ರೈಲ್ವೆ ಸ್ಟೇಷನ್ ಆಗತ್ತಿದೆ ನಮ್ಮ ಬೆಂಗಳೂರೊಳಗೆ ಈಗ ಹೈ ಕ್ಲಾಸ್ ಅಂತ ಹೆಸರಿಗಿರೋದು SMVT ಬೆಂಗಳೂರು. ಸೊ ಈಗ KSR ಬೆಂಗಳೂರು ಮತ್ತು ಯಶವಂತಪುರ ಹೈ ಕ್ಲಾಸ್ ಅಂತೂ ಪಕ್ಕ ಹಾಕವ್ರಿ. ನೋಡ್ರಿ ಇದು ಬಿಲ್ಡಿಂಗ್ ನೋಡಿ ನಿಮ್ಗೆ ಅರ್ಥ ಆಗಿರ್ಬೋದು. ಮತ್ತು ಇದೆಲ್ಲ ಕೆಲಸ ನಡೆದು A to Z. ಟೈಮ್ ನೋಡ್ರಿ 11:14 ಡಿಪಾರ್ಟ್ ಆದ್ವಿ ನಾವು ಯಶವಂತಪುರದಿಂದ. ಬಟ್ ಒಂದು ಸ್ಪೆಷಲ್ ಥಿಂಗ್ ನಿಮ್ಗೆ ಯಾಕಾದತ್ರಿ, ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ ಒಳಗೆ ಬೋರ್ಡ್ ಬಿಟ್ರೆ 20653 ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಅದ. ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಇನ್ನೂ ಡಿಪಾರ್ಟ್ನೂ ಆಗಿಲ್ಲರಿ. ರಾತ್ರಿ 11 ಗಂಟೆ ಆದ್ರೂ ಇವತ್ತು ನಮಗೆ ನೋಡೋಕೆ ಸಿಗುತ್ತೆ. ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟದ್ದು ಹೆಚ್ಚಿಗೆ ಪ್ರಿಯಾರಿಟಿ ಆಯಿತು, ಏನು ರಾಣಿ ಚೆನ್ನಮ್ಮದು ಹೆಚ್ಚಿಗೆ ಪ್ರಿಯಾರಿಟಿ ಆಯಿತು ಅಂತ ಹೇಳಿ. ಯಾಕಂತಂದ್ರೆ ನಮ್ಮ ಜಾಸ್ತಿ ಸ್ಟಾಪ್ ಅದಾವ, ಅದು ಕಮ್ಮಿ ಸ್ಟಾಪ್ ಅದಾವ, ಅದು ಡಿಲೇನೇನು ಐತೆ ನೋಡೋಣಂತ. ಅದು ಓಟೆಗೆ ಏನಾದರೂ ಮಾಡ್ತೇನೆ ನಮ್ಮನ್ನ ಅಂತೇಳಿ. ಭಾಳ ಮಸ್ತ್ ಕಂಟೆಂಟ್ ರೀ ಇದು. ಇಲ್ಲಿ ನೋಡ್ರಿ ಇಲ್ಲಿ 20653 ಇದು ನಂಬರ್ ಬಿಟ್ರೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಇದು, ಇನ್ನೂ ಡಿಲೇಡ್ ಬೈ 2 or 12 minutes ಅಂತ ಐತಿ. 9 ಗಂಟೆಗೆ ಡಿಪಾರ್ಟ್ ಆಗ್ಬೇಕಿತ್ತು, 11:14 ಆದರೂ ಬೆಳಗಾವಿ ಸೂಪರ್ ಫಾಸ್ಟ್ ಇನ್ನು ಬೆಂಗಳೂರು ಸಿಟಿ ಡಿಪಾರ್ಟ್ ಆಗಿಲ್ಲ. ಈಗ ಜಸ್ಟ್ ಅದ ಡಿಪಾರ್ಟ್ ಆಯ್ತು ನೋಡ್ರಿ KSR ಬೆಂಗಳೂರು ಸಿಟಿ ಜಂಕ್ಷನ್. ಸೊ ಕ್ಷಣಗಣನೆ ಸ್ಟಾರ್ಟ್ ಆತ. ನೀವು ಹಿಸ್ಟೋರಿಕ್ ಮೂಮೆಂಟ್ನ ವಿಟ್ನೆಸ್ ಮಾಡ್ಬೋದು, ನಾನು ವಿಟ್ನೆಸ್ ಮಾಡ್ಬೋದು. ನೋಡಂತ ರಾಣಿ ಚೆನ್ನಮ್ಮಗೆ ಪ್ರಯಾರಿಟಿ ಸಿಗುತ್ತೋ ಏನು ಬೆಳಗಾವಿ ಸೂಪರ್ ಫಾಸ್ಟಿಗೂ. ಯಶವಂತಪುರ ಬಿಟ್ಟು ಕೊಡೋಕನ ನಮ್ದು ಸ್ಪೀಡ್ ಸ್ಟಾರ್ಟ್ ಆದ್ರಿ 79. ಓ 130 ಫೀಲ್ ಕೂಡ ಅದ್ರಿ ಲಿಟ್ರಲಿ. ಸ್ಕಿಪ್ಪಿಂಗ್ ಚಿಕ್ಕಬಾನುವಾರ. ಇನ್ನೊಂದು ಸರ್ಪ್ರೈಸಿಂಗ್ ಥಿಂಗ್ ನೋಡ್ರಿ ಇಲ್ಲೇ ಬೆಂಗಳೂರು ಹುಬ್ಳಿ ಸೂಪರ್ ಫಾಸ್ಟ್ 20688 ಇವತ್ತು ಸ್ಟಾರ್ಟ್ ಆಗೈತಿ. ಮೈಸೂರಿಂದ ಮಂಡ್ಯ, ರಾಮನಗರ, ಕೆಂಗೇರಿ ಬಂದು ಅದಿನ್ನೂ KSR ಬೆಂಗಳೂರು ಸಿಟಿ ಜಂಕ್ಷನ್ನ ಬಂದಿಲ್ಲ ನೋಡ್ರಿ. ಲಿಟ್ರಲಿ ಅದಿನ್ನೂ ಬಂದಿಲ್ಲ. 10 ಗಂಟೆ ಗಾಡಿ, ಅದು 12 ಗಂಟೆಗೆ ಬರುತ್ತೆ ಅಂತ ತೋರ್ಸತ್ತೀಗ. ಯಶವಂತಪುರಕ್ಕೆ ಡೈರೆಕ್ಟ್ ಬರುತ್ತದೆ. ರಾಣಿ ಚೆನ್ನಮ್ಮದವರ ನೋಡ್ರಿ ಇಲ್ಲಿ ನಾನ್ ಸ್ಟಾಪಾಗಿ 110 ಹೊಂಟೇವೆ ನಾವು. ಒಂದೀಟ್ ಎಲ್ಲೂ ಇದಿಲ್ಲ, ಭಾಳ ಮಜಾ ಬರತ್ತದ್ರಿ. ನಾನು ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಸ್ಲೋ ಆಗಿ ನಾವು ಓಟೆಗೆ ಕೊಡ್ತೇವೆ ಅಂಥೇಳಿ. ಓಟೆಗೆ ಬಿಡ್ರಿ ಒಂದು ಸ್ವಲ್ಪ ಸ್ಲೋ ಸದಕ್ಕೆ ಆಗೋದಿಲ್ಲ ನಾವು. ತುಮಕೂರು ಮಠ ಅಂತೂ ಬಂದೀವಿ. ಬೆಳಗಾವಿ ಸೂಪರ್ ಫಾಸ್ಟ್ ಓಟೆಕ್ ಮಾಡೋದಿರಲಿಲ್ಲ. ಬಟ್ ನಮ್ಮ ಹಿಂದನ ಐತಿ ಜಸ್ಟ್ ಅದಕ್ಕೆ ಕ್ಯಾಚ್ ಸಂದ್ರಾಕ ಅರಾಯವಾದ ನೋಡ್ರಿ. 12:20 ಅನ್ಗೋಡ್ಕ ನೀವು ಅಂದ್ಕೋಬೋದು. 20ರಿಂದ 22 ನಿಮಿಷ ನಾವು ಡಿಲೇ ಅದೇವಿ. ಯಾಕಂತಂದ್ರೆ ಮುಂದೆ ಒಂದು ಸ್ವಲ್ಪ ತಿಪ್ಟೂರು ಒಳಗೂ ವರ್ಕ್ ನಡೆಯತ್ತದ್ರಿ. ಸೊ ನೋಡೋಣ ಅಂತ ಈಗ ಜಸ್ಟ್ ತಿಪ್ಟೂರಿಂದ ಡಿಪಾರ್ಟ್ ಆತ. ನಮಗಿಂತ 1.5 ತಾಸು ಮೊದಲು ಬಿಟ್ಟಂಥ 2.5 ತಾಸು ಮೊದಲು ಬಿಟ್ಟಂಥ SMVT LTT ಎಕ್ಸ್ಪ್ರೆಸ್ ಬೈ ವೀಕ್ಲಿ ಬಂದತ್ಲ. ನಂದು ಪ್ಲ್ಯಾನ್ ಐತಿ ಇಲ್ಲಿಂದ ಹೋಗಿ ಲೋಂಡಾಗಿಳಿದ ಲೋಂಡಾದಿಂದ ನಾನು ಪೂರ್ಣ ಎಕ್ಸ್ಪ್ರೆಸ್ ತೊಗೊಂಡು ಹೋಗ್ಬೇಕು. ದೂದ್ ಸಾಗರ್ ತೋರಿಸ್ಕೊಂತ ನಿಮ್ಗೆ ಗೋವಾ ಕರ್ಕೊಂಡು ಹೋಗ್ಬೇಕಂತೇಳಿ ಹಿಂಗೆ ಪ್ಲ್ಯಾನ್ ಐತ್ರಿ ನಂದು. ಒಂದಿಟ್ಟು ಆಫ್ ಬೀಟ್ ಮಾಡೋ ಪ್ಲ್ಯಾನು ಐತಿ. ನೋಡೋಣಂತೆ ಏನೇನಾಗುತ್ತೆ. ಫಸ್ಟ್ ನೋಡೋಣಂತ ನಾವು ಪೂರ್ಣ ಎಕ್ಸ್ಪ್ರೆಸ್ ಹಿಡ್ತೀವಲ್ಲ ಅಂತ. ಯಾಕಂದರೆ ಇದ್ರದ್ದು 8 ಗಂಟೆಗೆ ಅರೈವಲ್ ಟೈಮಿಂಗ್ ಐತಿ. ಲೋಂಡಾದೊಳಗೆ ಪೂರ್ಣ ಎಕ್ಸ್ಪ್ರೆಸ್ ಇದು 8 ಗಂಟೆಗೆ ಡಿಪಾರ್ಚರ್ ಐತಿ. ಯಾವಾಗಲೂ ನಾನು ನೋಡೇನಿ ರಾಣಿ ಚೆನ್ನಮ್ಮ ಬಂದ ಮೇಲೆ ಪೂರ್ಣ ಡಿಪಾರ್ಟ್ ಆಗುತ್ತೆ. ಸೇಮ್ ನಾನು ಹೆಂಗೆ ದಾಂಡೇಲಿದ ಡೆಮೋ ಮಾಡಿದ್ದೆ ಆ ಟೈಪ್. ಬಟ್ ಇವತ್ತು ವರ್ಕ್ಸ್ ನಡೆಯತ್ತವ, ಹೇಳೋಕ್ಕಾಗಂಗಿಲ್ಲ. ನೋಡೋಣಂತ್ರಿ ಮುಂದೆ ಜರ್ನಿ ಹೆಂಗಿರುತ್ತೆ. ನೀವಂತೂ ಎಕ್ಸೈಟೆಡ್ ಅದಾರ ಅಂತೇಳಿ ಅನ್ಕೋತೀನಿ. ನಾನು ಭಾಳ ಎಕ್ಸೈಟೆಡ್ ಅದೀನಿ. ಇದ್ರೊಳಗೆ ಇಷ್ಟು ಕಂಟೆಂಟ್ ಐತೆ ಅಂತ ನೋಡಿ. ಇವತ್ತೇ 2 ಟ್ರೈನ್ ಆನ್ ಟೈಮ್ ಡಿಪಾರ್ಟ್ ಆಗಿದ್ದ. ಒಂದು ನಾವು ಮತ್ತು ಹುಬ್ಳಿ ಸೂಪರ್ ಫಾಸ್ಟು ಈಗ ಬರತ್ತದ್ರಿ ಬೆಂಗಳೂರು ಸಿಟಿ ಜಂಕ್ಷನಿಗೆ. ನಾವು ಹಿಂದಿಂದ ಮತ್ತು ಇದು ಡಿಲೇ ಐತಿ ಬೆಳಗಾವಿ ಸೂಪರ್ ಫಾಸ್ಟ್. ಮತ್ತು ಇದು ಗಾಂಧಿಧಾಮ್ ಟ್ರೈನ್ ಅದನ್ನೂ ಡಿಲೇ ಆಗೈತಿ. ನೋಡೋಣಂತ ಏನಾಗುತ್ತೆ. ಭಾಳ ಎಕ್ಸೈಟೆಡ್ ಅಂತ ಹೋದನಿ. ತೋರಿಸ್ತೀನಿ 2 ನಿಮಿಷದ ಮೇಲೆ ಆದ ನಮಗೂ ಡಿಪಾರ್ಚರ್ ಸಿಗ್ನಲ್ ಸಿಗೈತಿ. ಈಗ ಹೇಳಿ ಹುಡುಗ ಸಿಗ್ನಲ್ ಸಿಕ್ಕಾಬಿಡ್ತ ತುಮಕೂರಿನಿಂದ. ಹಾಂ ನೋಡ್ರಿ ಇಲ್ಲಿ ಕ್ಯಾಚ್ ಅಂದ್ರೆ ಒಳಗೆ ನಿಂತೈತಿ ಬೆಳಗಾವಿ ಸೂಪರ್ ಫಾಸ್ಟ್. ನಾವು ತುಮಕೂರು ಒಳಗೆ ಅದೇವೆ. ಎಷ್ಟು ಕಿಲೋಮೀಟ್ರ್ ದೂರ? ಬರೀ 5 ಕಿಲೋಮೀಟ್ರ್ ದೂರ. ನಾವು ಡಿಪಾರ್ಟ್ ಆಗಿ ಹುಡ್ಕ ಅದನ್ನ ಒಳಗೆ ತಗೋತಾರೆ.
ರೈಟ್ ಸೈಡ್ ಏನು ಥರ್ಡ್ ಲೈನ್ ನೋಡತ್ತಿರಲ್ಲ ಅದ ನೋಡ್ರಿ ತುಮಕೂರಿನಿಂದ ದಾವಣಗೆರೆಗೆ ಆಗಿರೋಂಥ ಹೊಸ ಲೈನ್. ಚೇಂಜ್ ಹಿಯರ್ ಫಾರ್ ಹಾಸನ್, ಕೃಷ್ಣರಾಜನಗರ ಆ್ಯಂಡ್ ಮೈಸೂರು. ನೋಡಿದೆ ತಿಪ್ಟೂರ್ ಒಳಗೆ ನಮ್ದು ಹಾಲ್ಟ್ ಇತ್ತಲ್ಲ, ಏನರ ಅಲ್ಲಿ ಓಟಕ್ಕೆ ಏನಾಗತ್ತೆ ಅಂತೇಳಿ. ತಿಪ್ಟೂರ್ ಒಳಗೆ ಮೇನ್ ಲೈನ್ ಪ್ಲಾಟ್ಫಾರ್ಮ, ಸೊ ಅಲ್ಲೂ ಆಗಲಿಲ್ಲ. ನೋಡಂತ ಜಸ್ಟ್ ನಮ್ಮ ಹಿಂದಿಂದನೇ ಐತ್ರಿ. ನಿಮಗೆ ತೋರಿಸ್ಬೇಕಂತಂದ್ರೆ ಇಲ್ಲೇ ನಮ್ದು ಲೋಕೋ ಪೈಲಟ್ ಅಂತ ಗಾಡವ್ರು ಚೇಂಜ್ ಆಗ್ತಾರೆ. ಯಾಕಂತಂದ್ರೆ ನಾವು ಈಗ ಬೆಂಗಳೂರು ಡಿವಿಷನ್ ಒಳಗೆ ಬಂದಿವಲ್ಲ, ಇನ್ಮೇಲೆ ನಮ್ಮ ಚೇಂಜ್ ಆಗುತ್ತೆ ಡಿವಿಷನ್. ಮೈಸೂರು ಡಿವಿಷನ್ ಅಪ್ ಟು ಇದನ್ನ ಮಠ, ಹುಬ್ಳಿ ಮಠ ಮೈಸೂರು ಡಿವಿಷನ್ದಾರು ಕ್ಯಾರಿ ಮಾಡ್ತಾರೆ. ಹುಬ್ಳಿಯಿಂದ ಮುಂದೆ ಮತ್ತೆ ಹುಬ್ಳಿ ಡಿವಿಷನ್ದಾರ ಲೋಕೋ ಪೈಲಟ್ ಗಾಡಿ ಕ್ಯಾರಿ ಮಾಡ್ತಾರೆ. ಬಟ್ ನಿಮ್ಗೆ ನಾನು ಹುಬ್ಳಿ ಫಸ್ಟ್ ಇದೆ ಅಂತ ತೋರಿಸ್ತೀನಿ. ಸಾರಿ, ಬೆಳಗಾವಿ ಸೂಪರ್ ಫಾಸ್ಟ್ ಇದೆ ನೋಡ್ರಿ. ಇಲ್ಲಿ ಆದಿಹಳ್ಳಿ ಬಂದಿದೆ. ಮತ್ತು ಇನ್ನೊಂದು ಅಪ್ಡೇಟ, ಪಂಚಗಂಗಾ ಎಕ್ಸ್ಪ್ರೆಸ್ ಇವೆಲ್ಲನೂ ಡೈವರ್ಟ್ ಆಗಿಬಿಟ್ಟಾವ. ಯಾಕಂತಂದ್ರೆ ನಿಮ್ಮೆಲ್ಲರ ಫೇವ್ರೇಟ್ ಸೆಕ್ಷನ್ ಶಿರಾಡಿ ಘಾಟ್ ಒಳಗೆ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟೈತೆ ರೀ. ಅದಕ್ಕೆ ಎಲ್ಲ ಟ್ರೈನ್ಗಳು ಅಫೆಕ್ಟ್ ಆಗ್ಯಾವ. ಇವತ್ತು ಡೇಟ್ ಬಂದ್ಬಿಟ್ಟು 1 ಆಗಸ್ಟ್. ಇವತ್ತು ಅವೆಲ್ಲ ಟ್ರೈನ್ಗಳು ಅಫೆಕ್ಟ್ ಅದಾವೆ ರೀ. ನಾನು ಜಸ್ಟ್ ಬುಲೆಟಿನ್ ನೋಡಿದೆ, ಎಲ್ಲ ಏನು ಟ್ರೈನ್ಗಳು ಏನೇನಿತ್ತಲ್ಲ ಎಲ್ಲ ರಿಲೀಫ್ ಹೋಗೈತಂತ. ಮತ್ತು ಎಲ್ಲರಿಗೂ ಕ್ಯಾಟ್ರಿಂಗ್ ವ್ಯವಸ್ಥೆ ಅಲ್ಲಿ ಮಾಡ್ಯಾರಂತ. ಸೊ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸದ್ದು ನನಗೆ ಇಷ್ಟ ಆಗೋದು ಇದೊಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಇವರು ಜಾಸ್ತಿ ಫಾಸ್ಟಾಗಿ ರಿಯಾಕ್ಟ್ ಮಾಡ್ತಾರೆ ಪ್ಯಾಸೆಂಜರ್ ಸಂಬಂಧ. ನೋಡೋಣ ಬರ್ರಿ ನೆಕ್ಸ್ಟ್ ಎಲ್ಲಿ ನಮ್ದು ಓವರ್ಟೇಕ್ ಆಗುತ್ತೆ ಅಂತೇಳಿ. ಪಕ್ಕ ಓವರ್ಟೇಕ್ ಅಂತೂ ಆಗುತ್ತೆ ರೀ. ಬೆಳಗಾವಿ ಸೂಪರ್ ಫಾಸ್ಟ್ ರಾಣಿ ಚೆನ್ನಮ್ಮನ ಓವರ್ಟೇಕ್ ಅಂತೂ ಮಾಡುತ್ತೆ ಆ್ಯಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್. ಬಟ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ ಈ ರಾಣಿಗೆ ಯಾವ ಮರ್ಯಾದೆ ಆಯ್ತು ಅನ್ನೋದು ಇವತ್ತು ಗೊತ್ತಾಗತ್ತೈತೆ. ನಾನು ಮಕ್ಕೊಂಡ್ರು ನಿಮ್ಗೆ ಅದನ್ನು ನಾನು ಟ್ರ್ಯಾಕ್ ಮಾಡಂದು ತೋರಿಸ್ತೀನಿ. ಬಟ್ ನಾನು ಟ್ರೈ ಮಾಡ್ತೀನಿ ಕಡೂರು ಮಠ ಹೆಸರಾಗ. ಯಾಕಂದ್ರೆ ಕಡೂರು ಬೀರೂರೊಳಗೆ ನಮ್ದು ಹಾಲ್ಟ್ ಐತಿ, ಅದಕ್ಕೆ ಇಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಟ್ರೈನ ಕಡೂರಿಂದ ನೋಡಿ ಪಾಠ ಆಗೈತೆ. ಬರೀ ಮಲ್ಕೊಳ್ಳೋಣ. ಓವರ್ಟೇಕ್ ಅಂತೂ ಎಕ್ಸ್ಪೆಕ್ಟೆಡ್ ಆಗಲಿಲ್ಲ. ಸೊ ರಾಣಿ ಚೆನ್ನಮ್ಮ ಗಾಟ್ ಪ್ರಿಯಾರಿಟಿ ಓವರ್ BS. ನೋಡ್ರಿ ಇಲ್ಲೇ ನಮ್ಮ ಟ್ರೈನ್ ಬರೋ ಮಟ್ಟ ಇನ್ನೂ ಇಲ್ಲೇ ನಿಂತದೆ. ಅಳ್ನಾವರ ದಾಂಡೇಲಿ ಡೆಮೋ. ಇದು ಬಂದಮೇಲೆ ಇದರದ್ದು ಡಿಪಾರ್ಚರು ಆಗುತ್ತೆ. ಲೋಕೋ ಪೈಲಟ್ ಅವರು ಅದಾರ. ನಾ ಯಾವತ್ತು ಬಂದಿದ್ದೆಲ್ಲ ಅವತ್ತು ಇದ್ರು. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ನಮ್ಮ ಅಳ್ನಾವರ. ಹೌದ್ರಿ, ಧಾರವಾಡದೊಳಗೆ ಬರುತ್ತೆ ಇದು ಅಳ್ನಾವರ. ಸೊ ನಾವೀಗ ಎಂಟ್ರಾಗೇವಿ. ಹೇಳ್ದಂಗೆ ದಾಂಡೇಲಿ ಡೆಮೋ ನಿಮಗಾಗಿ ಇಲ್ಲೇ ವೇಟ್ ಮಾಡ್ತಿರುತ್ತೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದಮೇಲೆ. ಸೊ ನಾನು ಈಗ ನಮ್ಮದು ಬಗ್ಗೆ ಮಾತಾಡ್ಬೇಕಂದ್ರೆ ರಾಣಿ ಚೆನ್ನಮ್ಮದು ಏನು ಪ್ರಿಯಾರಿಟಿ ಐತ್ರಿ. ಬೆಳಗಾವಿ ಸೂಪರ್ ಫಾಸ್ಟು ನಮ್ಮ ಹಿಂದೆ ಐತಿ. 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಬರ್ತಿದ್ದ, ಮತ್ತು ಹಿಂದೆ ಉಳ್ಬಿಡ್ತಿದ್ದ. ಮಸ್ತ್ ಕಂಫರ್ಟ್ ನಿದ್ದೆ ಆತ. ಮತ್ತು ಇದ್ರ ಪ್ರಿಯಾರಿಟಿ ನೋಡಿ ನನಗೆ ಸಲ್ಯೂಟ್ ಅನ್ನೋಂಗಾತ. ಯಾಕಂತಂದ್ರೆ ಈ ಟ್ರೈನದ್ದು ಸ್ಟಾಪ್ಸ್ ಜಾಸ್ತಿ ಇರ್ಬೋದು, ಟೈಮ್ ಜಾಸ್ತಿ ಇರ್ಬೋದು, ಬಟ್ ಈ ಟ್ರೈನಿಗೆ ಇರುವಂಥ ಪ್ರಿಯಾರಿಟಿ ಇನ್ನೊಂದು ಟ್ರೈನಿಗೆ ಇಲ್ಲ ನೋಡ್ರಿ. ಅದಂತೂ ನಾನು ಹೇಳ್ಬೋದು. ನಾವು ಅಳ್ನಾವರ ರೀಚ್ ಆದರೂ ಇದುವರೆಗೂ ಬೆಳಗಾವಿ ಸೂಪರ್ ಫಾಸ್ಟ್ ನಮ್ಮ ಹಿಂದಿಂದನೇ ಓಡಾದತಿ. ನೋಡಂತ ಅಪ್ ಟು ಲೋಂಡಾ ಏನರ ಓವರ್ಟೇಕ್ ಆಗುತ್ತೆ ಅಂತಂತೇಳಿ. ಹುಬ್ಳಿ ಸೂಪರ್ ಫಾಸ್ಟ್ ಅಂತೂ ಆಗಲಿಲ್ಲ. ಅದಂತೂ 3 ತಾಸು ಡಿಲೇ ಆಗಿಬಿಡುತ್ತೆ. ಸೊ ಎಲ್ಲ ಟ್ರೈನು ಡಿಲೇ ಆದರೂ ನಮ್ಮ ರಾಣಿ ಚೆನ್ನಮ್ಮ ಆನ್ ಟೈಮ್ ಐತೆ. ಸೊ ವಾಪಸ್ ಸಿಗ್ನಲ್ ಸಿಕ್ಕಾಬಿಡುತ್ತೆ ಅನ್ಸುತ್ತೆ ನಮ್ಗೆ. ನೋಡ್ರಿ, ಬರೋ ತಡ ಇಲ್ದಂಗೆ ಸಿಕ್ಬಿಡುತ್ತೆ ಇಲ್ಲಿ. ಬರೀ 4 ದಿನದಾಗ ಅಳ್ನಾವರ ಹಳ್ಳ ಎಷ್ಟು ತುಂಬೈತೆ ನೋಡಿ. ಒಂದು ಲೆವೆಲಿಗೆ ನೀರು ಬಂದೈತ್ರಿ ಇಲ್ಲಿ. ಇದೆ ನೋಡ್ರಿ ದಾಂಡೇಲಿ ಲೈನ್. ಅಳ್ನಾವರದ
ಡಿಪಾರ್ಚರ್ ಆಗೋ ಸಮಯಕ್ಕೆ ನಿಮ್ಗೆ ಲೆಫ್ಟ್ ಒಳಗೆ ಸಿಗುತ್ತೆ. ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿ. ನಾವು ಘಾಟ್ಸ್ ಅಂದ್ರೆ ಫಾರೆಸ್ಟ್ ಲೆವೆಲಿಗೆ ಎಂಟರ್ ಆಗೋ ತಕ್ಷಣ ಇದೆ ನೋಡ್ರಿ ಬ್ಯೂಟಿ ಸೆಕ್ಷನ್ ಅದ. ಈ ರೂಟ್ ಒಳಗೆ ನಾನ್ ಸ್ಟಾಪ್ ಆಗಿ ಮಳೆ ಆಗತ್ತೆ ನೋಡ್ರಿ. ಟ್ರ್ಯಾಕ್ಸ್ ಫುಲ್ ವೆಟ್ ಅದಾವ. ಕ್ಲೌಡ್ಸ್ ನೋಡ್ರಿ ಎಷ್ಟು ನಮಗೆ ಕ್ಲೋಸ್ ಅದಾವ ಇಲ್ಲಿ. ದೇವರಾಯ ರೈಲ್ವೆ ಸ್ಟೇಷನ್ ನೋಡ್ರಿ, ಇದ ಫುಲ್ ಕರ್ವ್ ಒಳಗೆ ಐತಿದ. ಈ ರೈಲ್ವೆ ಸ್ಟೇಷನ್ ಇಷ್ಟು ಬ್ಯೂಟಿಫುಲ್ ಇರೋ ಕಾರಣನ ಈ ಸಹ್ಯಾದ್ರಿ ರೇಂಜಸ್ ನೋಡ್ರಿ. ಎಂಟರ್ ಆದೀವಿ ನೋಡ್ರಿ ಲೋಂಡಾ ಜಂಕ್ಷನ್. ಒಂದ ಸ್ಟೇಷನ್ ಒಳಗೆ 2 ಮೋಡ್ ನೋಡೋಕೆ ನಿಮ್ಗೆ ಸಿಗ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ ಮುಂದೆ ಪೂರ್ತಿ ಮೋಡಕ್ಕೆ ಹೋಯ್ದಾವ ಆ ಥರ. ಬಟ್ ಹಿಂದೆ ಇಲ್ಲೇ ಸೂರ್ಯನು ನಿಮಗೆ ನೋಡೋಕೆ ಸಿಗ್ತಾವೆ. ಒಂದೇ ಸ್ಟೇಷನ್ ಒಳಗೆ ನಿಮಗೆ ಡಿಫ್ರೆಂಟ್ ಮೋಡ್ಸ್. ಟೈಮ್ ನೋಡ್ರಿ ಈಗ 8 ಆತ. ನಾವು ಫೈನಲಿ ಬಂದು ರೀಚ್ ಆದ್ವಿ ಲೋಂಡಾ ಜಂಕ್ಷನಿಗೆ. ಇದು ವ್ಯೂ ನಂಗೆ ಭಾಳ ಇಷ್ಟ ಆಗುತ್ತೆ. ಯಾವಾಗಾರ ಬಂದ್ರೆ ಒಮ್ಮೆ ಚೆಕ್ಔಟ್ ಮಾಡಿರಿ ಲೋಂಡಾ ಜಂಕ್ಷನ್ ಒಳಗೆ. ಸೊ ನಮ್ದು ಇಲ್ಲಿಂದ ಪ್ಲ್ಯಾನ್ ಐತಿ ಪೂರ್ಣ ಎಕ್ಸ್ಪ್ರೆಸ್ನ ತೊಳಕ್ಕೆ. ಆರಾಮಾಗಿ ನಿಮ್ಗೆ ಹೇಳ್ದಂಗೆ ನಾನು ಆನ್ ಟೈಮ್ ಬರುತ್ತಿದೆ, ಏನು ಚಿಂತೆ ಇಲ್ಲ. ಒಂದು ಸ್ವಲ್ಪ ಸ್ಲ್ಯಾಕನೂ ಐತಿ. 8:30ಗೆ ಆ ಟ್ರೈನ ಡಿಪಾರ್ಚರ್ ಆಗತ್ತದೆ. ಈಗ ಜಸ್ಟ್ ಅದೇನು ಎಂಟ್ರ್ ಆಗತ್ತದೆ ಟ್ರೈನ್. ಅದು ಎಂಟ್ರ್ ಆದಮೇಲೆ ಅದಕ್ಕೆ ಲೋಕೋ ರಿವರ್ಸಲ್ ಆಗತ್ತೆ. ಲೋಕೋ ರಿವರ್ಸಲ್ ಆದಮೇಲೆ ಹೋಗುತ್ತೆ. ಸೊ ನಮ್ಮ ಚೆನ್ನಮ್ಮದು ಬರೀ 2 ನಿಮಿಷ ಸ್ಟಾಪ್ ಇರೋದು ಐತಿ ಇಲ್ಲಿ. ಜಂಕ್ಷನ್ ಪಾಯಿಂಟ್ ಯಾಕಂತಂದ್ರೆ ಪೂರ್ಣದ ರೂಟ್ ಹೋಗುತ್ತೆ ವಾಯ ಮಡ್ಗಾವ. ಸೊ ಒಂದು ಲೈನ್ ಸ್ಟೇಟ ಬೆಳಗಾವಿಗೆ ಹೋಗುತ್ತೆ. ಇದು ಬೆಳಗಾವಿ ಮೇಲೆ ಘಟಪ್ರಭಾ ಚಿಕ್ಕೋಡಿ ರೋಡ ಕುಡ್ಚಿ ಮೇಲೆ ಮಿರಜ್ದಿಂದ ಸಾಂಗ್ಲಿ ಹೋಗುತ್ತೆ ನೋಡ್ರಿ. ಮೊದಲು ಇದು ಕೊಲ್ಲಾಪುರ ಹೋಗ್ತಿತ್ತು, ಬಟ್ ಇದನ್ನು ಮಿರಜ್ದಿಂದ ಈ ಸತ ಆಫ್ಟರ್ ಕೋವಿಡ್ ಸಾಂಗ್ಲಿ ಮಾಡಿಬಿಟ್ರೆ. ಅರೈವ್ ಆತು ನೋಡ್ರಿ ಪೂರ್ಣ ಎಕ್ಸ್ಪ್ರೆಸ್. ಸೇಮ್ ನಾನು ಕಾಂಬೋ ಹೇಳತ್ತಿದ್ದೆ ಅಲ್ರಿ, ಅದೇ ಕಾಂಬೋ ಮೇಲೆ ಬ್ರದರ್ ಬಂದಾರ ಇಲ್ಲೇ. ಬ್ರೋ ನೀವು ಹೆಂಗೆ ಬಂದ್ರಿ ಹೇಳ್ರಿ? ನಾವು ಈ ರಾಣಿ ಚೆನ್ನಮ್ಮ ಟ್ರೈನಿಂದ ಬಂದ್ವಿ ಬೆಂಗಳೂರಿಂದ. ಈಗ ನೆಕ್ಸ್ಟ್ ಈ ಪೂರ್ಣ ಎಕ್ಸ್ಪ್ರೆಸ್ಸಲ್ಲಿ ಹೋಗಿ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಕಾಚಿಗುಡ್ಡ ಟ್ರೈನ್ ತಗೊಂಡು ಬೆಂಗಳೂರಿಗೆ ಹೋಗ್ಬೇಕು. ವಾ ನೋಡ್ರಿ ಅವ್ರದ್ದು ಹಂಗೆ ಪ್ಲ್ಯಾನ್ ಐತಿ. ಸೊ ನೋಡ್ರಿ ಒಂದಷ್ಟು ಯೂಸ್ ಆಗ್ತಾವಿಲ್ರಿ ಏನ್ರ ಹೇಳಿದ್ ನಾನು ಪಕ್ಕ ಯೂಸ್ ಆಗ್ತಾವ್ರು. ಅದನ್ನ ನೋಡಿ ನಾವು ಈಗ ಟ್ರಾವೆಲ್ ಬಂದಿರೋದು. ಥ್ಯಾಂಕ್ ಯು ತುಂಬ ಎಲ್ಲರೂ ಯೂಸ್ ಆಗಿದಾವೆ ಜರ್ನಿಗಳು. ಇವತ್ತು ಮಸ್ತ್ ಇರೋದೈತು. ಅದಕ್ಕೆ ನಾವು ಬಂದಿದ್ದೀವಿ ಹೆಂಗನಾಗಲಿ ಅಂತೇಳಿ. ರೈಲ್ವೆ ಸ್ಟೇಷನಿಂದ ಈ ಟೈಪ್ ವ್ಯೂ ತೋರ್ಸತ್ತ ನೋಡ್ರಿ ನಿಮ್ಗೆ.
ರೋಡ್ ಬ್ರಿಡ್ಜ್ ಐತಿ. ಇದೇನು ನದಿ ನೋಡೋದಿರಲ್ಲ, ಇದು ಬಂದ್ಬಿಟ್ಟು ಪಂಪಾ ನದಿ ಅಂತಂತೇಳಿ ಶಿವತನ್ ಅಂತೇಳಿ ಬರುತ್ತಿದೆ. ಸೊ ಇಲ್ಲಿ ಲಾಸ್ಟ್ ಪ್ಲಾಟ್ಫಾರ್ಮ್ ಏನೈತಲ್ಲ, ಇಲ್ಲಿಂದ ಬಂದು ನೀವು ಇದ್ರ ವ್ಯೂ ನೋಡ್ಬೋದು. ಸ್ವಲ್ಪ ಟೈಮ್ ಇತ್ತಂದ್ರೆ ಸ್ಪೆಂಡ್ ಮಾಡೋಕ್ಕೂ ಹೋಗ್ಬೋದು ನೀವು, ಜಾಗನೂ ಐತಲ್ಲಿ. ಇಲ್ಲಿ ನೋಡತ್ತಾರಲ್ಲ, ಈ ರೋಡ್ ಹಿಡ್ಕೊಂಡು ನೀವೊಂದು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ಬರ್ಬೋದು. ಪೂರ್ತಿ ಇಲ್ಲೇ ಮಲೆನಾಡು ವೈಬ್ಸ್. ನಮ್ಮ ಪೂರ್ಣ ಎಕ್ಸ್ಪ್ರೆಸ್ಸದ ಲೋಕೋ ನೋಡ್ರಿ, ಇಲ್ಲೇ ರಿವರ್ಸಲ್ಲಿಗೆ ಬಂದೈತಿ. 40579 ಇದೆ ನೋಡ್ರಿ. ಪುಣೆ ಎರ್ನಾಕುಲಂ ಪುಣೆ 11097 ಇದು ಪೂರ್ಣ ಎಕ್ಸ್ಪ್ರೆಸ್. ಇನ್ನೊಂದು ಎರ್ನಾಕುಲಂ ಪುಣೆ ಸೂಪರ್ ಫಾಸ್ಟ್ ಅಂತ ಹೋಗುತ್ತಾ. ಇಲ್ಲಿ ನೋಡ್ರಿ, ಇಲ್ಲಿ ಎರ್ನಾಕುಲಂ ಸ್ಪೆಲ್ಲಿಂಗು ತಪ್ಪರ್ದಾರ. ಈಗ ಈ ಟ್ರೈನಿಂದ ನಾನು ಜನರಲ್ ಟಿಕೆಟ್ ತೊಗೊಂಡ್ರಿ. ಹೌದ್ರಿ, ಸ್ಟೇಷನ್ನಾಗ ನಿಂತು ತೊಗೋದು ಹೆಂಗೆ ಅಂತೇಳಿ ನಿಮ್ಗೆ ನಾನು ಹಿಂದೊಂದು ರಾಣಿ ಚೆನ್ನಮ್ಮ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿ. ಹೆಂಗಂತಂದ್ರೆ ಸಿಂಪಲ್ಲ, ರೈಲ್ ಒನ್ ಆ್ಯಪ್ ಓಪನ್ ಮಾಡಿರಿ. ಅದ್ರೊಳಗೆ ಇನ್ನೊಂದು ಫೋನ್ ಒಳಗೆ ಯಾವ ಸ್ಟೇಷನ್ ಒಳಗೆ ನಿಂತಿರ್ತೀರ ಆ ಸ್ಟೇಷನ್ UTS QR ಹಾಕಿರಿ ಅಂತಂದ್ರೆ ಅದನ್ನು ನೀವು ಸ್ಕ್ಯಾನ್ ಮಾಡೋಕ್ಕೆ ಬರುತ್ತೆ. ರೈಲ್ ಒನ್ ಒಳಗೆ ಆಪ್ಷನ್ ಅನ್ರಿಸರ್ವ್ ಟಿಕೆಟಿಂಗ್ ಒಳಗೆ. ಸೊ ಅಲ್ಲಿ ಸ್ಕ್ಯಾನ್ ಮಾಡಿರಿ ಅಂತಂದ್ರೆ ನೀವು ಸ್ಟೇಷನ್ ಒಳಗೆ ನಿಂತನೇ ಟಿಕೆಟು ಬುಕ್ ಮಾಡ್ಕೋಬೋದು. ಅನ್ರಿಸರ್ವ್ಡ್ ರಿಸರ್ವ್ಡ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆ ನಿಂತು ನೀವು ಬುಕ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಐತಿ. ಸತ್ಯ ಅನ್ನದಾರ ಇಲ್ಲಿ. ಹಲೋ ಅಣ್ಣ, आप कहाँ से आ रहे हैं अन्ना अभी? नॉर्थ ईस्ट, दिल्ली, अहमदाबाद, मुंबई, पुणे. अन्ना पूर्ति राउंड ಹೊಡೆದು ಬರತ್ತಾರ. ಒಂದು भारत का मैप राउंड मार के आ गए ना, सिर्फ मिडल से आ गए. राइट ऊपर जाते तो पूरा ऐसे आ जाते. ಪೂರ್ತಿ ಹಿಂಗೆ ಇಂಡಿಯಾ ಮ್ಯಾಪ್ ನಾರ್ತ್ ಈಸ್ಟ್ ಹಿಂಗೆ ತೊಗೊಂಡು ಪೂರ್ತಿ ಅಗರ್ತಲಾ ಮಣಿಪುರ್ ಬಾರ್ಡ್ರದು ಎಲ್ಲ ಅದಾಡ್ ಬಂದ್ರೆ ಅಗರ್ತಲಾ ಹೋಗಿಲ್ಲ. 3.5 ತಾಸು ಲೇಟಾಗಿ ನಮ್ಮ ಬೆಳಗಾವಿ ಸೂಪರ್ ಫಾಸ್ಟ್ BSF ಈಗ ಎಂಟ್ರಾಗತ್ತೆ ನೋಡ್ರಿ ಲೋಂಡಾಕ. ಇಲ್ಲಿ ಸ್ಟಾಪ್ ಇಲ್ಲಿ ಇದ್ರದ್ದು ಆಫಿಷಿಯಲ್ ಆಗಿ ಅಂದರೂ 4ನೇ ಪ್ಲಾಟ್ಫಾರ್ಮಿಗೆ ತೊಗೊಂಡ್ರ. ಇವತ್ತು ಇದ್ರ ಬಗ್ಗೆ ಭಾಳ ಪಾಪ ಅನ್ಸತೈತಿ. ರಾಣಿ ಚೆನ್ನಮ್ಮ ಮುಂದೆ ಯಾವುದ್ರದ್ದು ಪ್ರಿಯಾರಿಟಿ ಇಲ್ಲ ನೋಡ್ರಿ. ಲಿಟ್ರಲಿ ಇದ್ರ ಮುಂದೆ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಬಂದ್ಬಿಡ್ತಾ. ಸಾರಿ, ಮೈಸೂರು ಬೆಳಗಾವಿ. ಅಲ್ಲಿ ಒಂದು ಸ್ವಲ್ಪ ಬೇಜಾರಾತ. ಅದೇನು ಡಿಗ್ರೇಡ್ ಮಾಡತ್ತಿಲ್ಲ ನಾನು, ಬಟ್ ರನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈ ಗಾಡಿದು ಚಲೋ ಐತಿ. BSF ಫ್ಯಾನ್, BSF ಫ್ಯಾನ್ ನಾನು ಒಂದು ಸ್ವಲ್ಪ ಬೇಜಾರಾದ ಇದನ್ನು ನೋಡಿ. 9:04ಕ್ಕೆ ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಲೋಂಡಾ ಜಂಕ್ಷನಿಂದ. 1A ಪ್ಲಾಟ್ಫಾರ್ಮ್ ಅಂತೇಳಿ ಈಗ ಹೊಸದಾಗಿ ಮಾಡ್ಯಾರ್ರಿ, ಅಲ್ಲಿ ನಿಂತಿದ್ದೀವಿ ನಾವು. 1A 1 2 3 ಆ ಸೈಡ್ ಇರೋದು. ಇಲ್ಲಿ ಮನೆ ಕೆಲಸ ನಡೆಯತ್ತೈತ್ರಿ, ಅದ್ರ ಸಂಬಂಧ ಎಲ್ಲ ಟ್ರೈನ್ಗಳು ಡಿಲೇ ಆಗಿದ್ವು. ಇನ್ನೂ ನಡೆಯತ್ತಿಲ್ಲ. ಈ ಟ್ರೈನದ ಜನರಲ್ ಕ್ಲಾಸ್ ನೋಡ್ರಿ. ಲಿಟ್ರಲಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಐತಿ ಮತ್ತು ಖಾಲಿನೂ ಐತಿ. ಸೊ ಅನ್ನನೂ ಇಲ್ಲೇ ಕರ್ಕೊಂಬಂದೇವು ನಾವೀಗ. ಭಾಳ ಮಸ್ತ್ ಐತ್ರಿ. ಬಟ್ ನಿಮ್ಗೆ ಜನ ಸರಿ ಇರಂಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಇದು ವಾಸನೆ ಬರ್ತಿರುತ್ತೆ. ಹಾಂ, ಐಸೆ ಊಡಾಕಿ ಸೋಜೆ ಹಿಂಗೆ ಮಕ್ಕೋಬೇಕಂತೇಳಿ ಮನ್ಸಾಗದ ನೋಡ್ರಿ. ಮಸ್ತ್ ತಂಪು ವೆದರ್ ಐತಿ. ಈಗ ಜಸ್ಟ್ ನಾವು ತಿನ್ನೇಘಾಟ್ ಏನು ರೀಚ್ ಆಗಿರೋದೇವಿ. ನಮ್ಮ ಬಾಜುನ ಇಲ್ಲಿ ಹೊಂಟೈತ್ರಿ ಡಸ್ಕಿ ರಿವರ್. ಅದರ ಬ್ರಿಡ್ಜಿದ ಶಾರ್ಟ್ ಮಿಸ್ ಮಾಡಿದೆ, ಸಾರಿ ಫಾರ್ ದ್ಯಾಟ್. ವಾವ್, ಫೈನಲಿ ನಾವೀಗ ಕ್ಯಾಸಲ್ ರಾಕ್ ಸ್ಟೇಷನ್ ಎಂಟ್ರಿ ಆಗಿವ್ರಿ. ಎಷ್ಟು ಬ್ಯೂಟಿಫುಲ್ ಐತೆ ನೋಡ್ರಿ ಇದು ರೈಲ್ವೆ ಸ್ಟೇಷನ್. ಪೂರ್ತಿ ಸಹ್ಯಾದ್ರಿ ರೇಂಜಸ್ ವೆಸ್ಟರ್ನ್ ಘಾಟ್ ಒಳಗೆ ಬರುತ್ತಿದೆ. ಇಲ್ಲೇ ನಿಮ್ಗೆ ಬ್ರೇಕರ್ ಲೊಕೊಮೋಟಿವ್ಸ್ನ ಅಟ್ಯಾಚ್ ಮಾಡ್ತಾರೆ ಮುಂದೆ ಟ್ರೈನಿಂದ. ನಾನು ತೋರಿಸ ನಿಮ್ಗೆ ಜಿಟಿ ಮಳೆನೂ ಇಲ್ಲೇ ಸ್ಟಾರ್ಟ್ ಆದ. ಇದನ್ನು ಹೆವನ್ ಸ್ಟೇಷನ್ ಅಂದಿದ್ದು ಯಾಕಂತಂದ್ರೆ ನಾನು ನಿಮ್ಗೆ ಡಿಪಾರ್ಚರ್ ಒಳಗೆ ತೋರಿಸ್ತೀನಿ. ಇಲ್ಲೇ ಪೂರ್ತಿ ಮೋಡದ ಮರೆ ಒಳಗೆ ಈ ಸ್ಟೇಷನ್ ಮುಚ್ಕೊಂಡ್ಬಿಟ್ಟಿರ್ತದೆ. ಈ ಸೈಡ್ ನಿಮ್ಗೆ ಮೋಡ ಜಾಸ್ತಿ ನೋಡೋಕೆ ಸಿಗಲ್ಲ. ಏನು ಡಿಪಾರ್ಚರ್ ಆಗ್ತೀವಲ್ಲ ಅವಾಗ ನಾವು ಮೋಡದೊಳಗನೇ ಇಳ್ಕೊಂಡು ಈ ಗುಡ್ಡ ಇದ್ದೀವಿ. ಮಳೆ ಸ್ಟಾರ್ಟ್ ಆದ, ಮಳೆ ಸ್ಟಾರ್ಟ್ ಆತ, ಛತ್ರಿ ಆನ್ ಆದ. ಇಲ್ಲಿ ನಿಮಗೆ ಹೆಂಗಂತಂದ್ರೆ ಪೂರ್ತಿ ಜೋರ್ಸೆ ಅದು ಹೆಂಗೆ ನಾರ್ಮಲ್ ಗಾಳಿ ಸಮೇತ ಮಳೆ ಬರುತ್ತಲ್ಲ ಆ ಟೈಪ್ ಬರಂಗಿಲ್ಲ. ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಬರುತ್ತೆ ಇಲ್ಲಿ ಮಳೆ. ಗುರಿಯಾಗುತ್ತಾರೆ ಮತ್ತು ಜೈಲು ಶಿಕ್ಷೆಗೆ ಒಳಗಾಗಬಹುದು.
ಸ್ಟೇಷನದ್ದು ಇನ್ನೂ ಓಲ್ಡ್ ಬಿಲ್ಡಿಂಗ್ ಐತೆ ನೋಡ್ರಿ, ಇದೇನು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇಲ್ಲ. ಮಸ್ತ್ ಐತಿ. ನಾವು ಮುಂದೆ ಹೋಗಿದ್ವಿ, ಮಸ್ತ್ ವ್ಯೂಸ್ ಬರುತ್ತೆ ಅಂತೇಳಿ. ಬಟ್ ಮುಂದೆ ಭಾಳ ಪ್ಯಾಕ್ ಐತಿ ಗಾಡಿ. ಈಗ ಅಮರಾವತಿ ಬಂತಲ್ಲ, ಅಮರಾವತಿಯಿಂದ ಸಂಡೇ 2 ಸತ ದೂದ್ಸಾಗರ್ ನೋಡ್ಬೇಕನ್ನೋರು ಈ ಪ್ಲ್ಯಾನ್ ಮಾಡ್ಕೊಂಬರ್ತಾರೆ. ಅಮರಾವತಿ ಎಕ್ಸ್ಪ್ರೆಸ್ಸಿಗೆ ಮಡ್ಗಾಂವ್ದಿಂದ ಕ್ಯಾಸಲ್ ರಾಕ್ ಬಂದು, ಕ್ಯಾಸಲ್ ರಾಕ್ದಿಂದ ಪೂರ್ಣ ಎಕ್ಸ್ಪ್ರೆಸ್ ತೊಗೊಂಡು ಆಲ್ಮೋಸ್ಟ್ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ 2 ಸತ ದೂದ್ಸಾಗರ್ ನೋಡೋಕೆ. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಕ್ಯಾಸಲ್ ರಾಕಿಂದ. ಗಾಡ್ ಫಾದರ್ ನಿಂತೈತಿ ಇಲ್ಲೇ. ನಮ್ಮ ಕರುನಾಡು ನಮಗೆ ಲೀಡ್ ಮಾಡತ್ತದ್ರಿ, ನಮಗೆ ಮುಂದೆ ಹೋಗಾಗಲಿಲ್ಲ, ಸಾರಿ. ಅದಕ್ಕಾಗಿ ಅಲ್ಲಿ ಫುಲ್ ರಶ್ ಇತ್ತು ರೀ, ಹೋಗಿದ್ದೆ ನಾನು. ಮಳೆ ಸ್ಟಾರ್ಟ್ ಆದ ಮತ್ತು ಇಲ್ಲಿ ಫುಲ್ಲು ಮಂಜು ಇರ್ತಿತ್ತು. ಈಗ ಮಳೆ ಸ್ಟಾರ್ಟ್ ಇದ್ದಿದ್ದಕ್ಕೆ ಮಂಜು ಕಮ್ಮಿ ಐತಿ. ನೈ ಕೆರೆನ್ಜೋಲ್ಗಿಂತ ಮೊದಲ ಚೈನ್ ಪುಲ್ಲಿಂಗ್ದು ಏನೋ ಆಗೈತ್ರಿ ಇಲ್ಲ, ಅದಕ್ಕೆ ನಾವು ನಿಂತೇವಿ. ಮಳೆ ಅಂತೂ ನಾನ್ ಸ್ಟಾಪ್ ಐತ್ರಿ. ಸೊ ನಿಮಗೆ ಕರುನಾಡು ತೋರಿಸ್ಬೇಕಂತೇಳಿ ನಾನು ಮುಂದೆ ಬಂದೆ. ನೋಡ್ಬೋದು ನೀವು ಅಲ್ಲಿ ಅದೇನು ಹೊಗೆ ಆಗತ್ತಲ್ಲ, ಅದ ನಮ್ಮ ಕರುನಾಡು ಲೋಕೋಮೋಟಿವ್. ನಾನ್ ಸ್ಟಾಪ್ ಅಂತೂ ಮಳೆ ಆಗೇ ಆಗತ್ತದ ನೋಡ್ರಿ. ಬ್ರಿಗಾನ್ಜಾ ಘಾಟ್ಸ್ ಇದೆ. ನಾವು ಹೆಂಗೆ ಬೆಂಗಳೂರು ರೂಟ್ ಒಳಗೆ ಶಿರಾಡಿ ಘಾಟ್ ಹೋಗ್ತೀವಲ್ಲ, ಇದು ಅದ್ರ ಹೆಸರು ಬ್ರಿಗಾನ್ಜಾ ಘಾಟ್ ಅಂತೇಳಿ. ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸ್ಯಾಂಚುರಿನೂ ಬರುತ್ತಿಲ್ಲ. ನಾವೀಗ ಆಲ್ಮೋಸ್ಟ್ ಗೋವಾಕ್ಕೆ ಇನ್ನೂ ಎಂಟ್ರ್ ಆಗಿಲ್ಲ ಅನ್ಕೋತೇನೆ ನಾನು, ಯಾಕಂತಂದ್ರೆ ಗೋವಾಕ್ಕೆ ಎಂಟ್ರ್ ಆಗೋದೊಂದು ಬೋರ್ಡ್ ಐತಿ. ಸೊ ಅದನ್ನು ತೋರಿಸ್ತೀನಿ. ಇದಕ್ಕಿಂತ ಕೆರೆನ್ಜೋಲ್ಗಿಂತ ಮೊದಲು ನಾವು ಗೋವಾಕ್ಕೆ ಎಂಟ್ರ್ ಆಗ್ತೀವಿ. 10 ಗಂಟೆಗೇನೋ ನಾವು ಡಿಪಾರ್ಟ್ ಆಗಿದ್ವಿ ರೀ. 1 ತಾಸದಿಂದ ಇಲ್ಲಿ ನಿಂತಿದ್ವಿ. ಏನೋ ಗಿಡ ಬಿದ್ದಿತ್ತಂತ, ಈಗ ಜಸ್ಟ್ ಅದನ್ನು ಕ್ಲಿಯರ್ ಮಾಡಿರ. ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ಕ್ವಿಕ್ ಆ್ಯಕ್ಷನ್ ತೊಗೊಂಡ್ರಿ ಇದ್ರ ಮೇಲೆ, ಪ್ಯಾಸೆಂಜರ್ಸಿಗೆ ಇದನ್ನ ಆಗ್ಬಾರ್ದು ಅಂತೇಳಿ. ಮಳೆ ಬಂದು 1 ರೌಂಡ್ ನಿಂತು ಹೋಗ್ಬಿಡ್ತು ನೋಡ್ರಿ. ವಾವ್, ಅದೇನದು ಫಾಲ್ಸ್ ನೋಡ್ರಿ ಅಲ್ಲ, ಏನು ಫೋರ್ಸಿಂದ ಬೀಳಾದದ್ರಿ. ಮತ್ತು ವಾಪಸ್ ಮಳೆರಾಯನ ಆರ್ಭಟ ಸ್ಟಾರ್ಟ್ ಆದ. ಥ್ಯಾಂಕ್ ಯು ಮಳೆರಾಯ. OH ವೈರ್ ಮೇಲನ ಬಿದ್ದೈತೆ ನೋಡ್ರಿ ಇಲ್ಲೇ ಗಿಡ. ಸೊ ಇಲ್ಲೇ ಕಟ್ಟನೂ ಆಗೈತಿ, ನೋಡ್ಬೋದು ನೀವು. ಇದೆ ನೋಡ್ರಿ ಗಿಡ ಬಿದ್ದಿದೆ. ಎಲ್ಲಿದೆ? ಹಾಂ ಹಾಂ ಹಾಂ. ಅದೇ ಇಲ್ಲಿ ಪಕ್ಕ ಮೋಡ ಪೂರ್ತಿ ಗುಡ್ಡಗಳ ಮೇಲನೇ ಐತೆ ನೋಡ್ರಿ. ಏನು ಕಾಣವದ ಫುಲ್ ಫಾಗ್ನಾಗ ನಾವೀಗ ಕರಂಜೋಲ್ ರೈಲ್ವೆ ಸ್ಟೇಷನ್ ಎಂಟ್ರ್ ಆದೀವಿ. ಚಾಚಾ एक और बार. ನಮ್ಮ ಕರುನಾಡು ಲೀಡಿಂಗ್ ಟು ದೂದ್ಸಾಗರ್.
ಡೈರೆಕ್ಟಾಗಿ ಹೋಗ್ಬೋದು. ದೂದ್ ಸಾಗರ್ ರೈಲ್ವೆ ಸ್ಟೇಷನ್ ಅದು ಸ್ಟಾಪಿಗೆ ನಾವು ಎಂಟ್ರ್ ಆಗತ್ತೀವಿ. ಬ್ರಿಗಾನ್ಜಾ ಘಾಟದ ಬೃಹತ್ತಾಕಾರದ ಬಂಡೆನ ನೋಡ್ರಿ ಅಲ್ಲಿ. ನೆಕ್ಸ್ಟ್ ಬರುವಂಥ ಕುಲೆಮ್ ಸ್ಟೇಷನ್ ಒಳಗೆ ನೀವು ಡಿಬೋರ್ಡ್ ಮಾಡಿರಂತಂದ್ರೆ ಸ್ಟೇಷನ್ ಹೊರಗೆ ಹೋದ ತಕ್ಷಣ ನಿಮ್ಗೆ ಫಾರೆಸ್ಟ್ದ ಆಫೀಸ್ಗಳೆಲ್ಲ ನೋಡಕ್ಕೆ ಸಿಗ್ತಾವೆ. ಅಲ್ಲಿ ನೀವು ದೂದ್ ಸಾಗರದ ಎಂಟ್ರಿದ ಬುಕ್ಕಿಂಗ್ ಮಾಡ್ಕೋಬೋದು. 600 ರೂಪೀಸ್ ಏನೋ ಚಾರ್ಜ್ ಐತಂತ. ಅಲ್ಲೇ ಗೈಡ್ಸ್ ಎಲ್ಲ ನಿಮ್ಗೆ ಸಿಗ್ತಾರೆ. 13ರಿಂದ 14 ಕಿಲೋಮೀಟ್ರ್ ಟ್ರೆಕ್ ಇರುತ್ತದೆ. ಅಲ್ಲಿ ಮಾಡ್ಕೊಂಡು ನೀವು ಬಂದ್ರಂತಂದ್ರೆ ನಿಮ್ಗೆ ದೂದ್ ಸಾಗರದ ಕೆಳಗಿನ ವ್ಯೂ ಪಾಯಿಂಟ್ ನೋಡಕ್ಕೆ ಸಿಗುತ್ತೆ. ಇದೇನಿದೆ ಟ್ರೈನದ ವ್ಯೂ ನೋಡತ್ತಾರಲ್ಲ, ಇದು ಮೇಲಿಂದ ನಾವು ಡ್ರೋನಿಂದ ತೆಗೆದೇವು ಶಾರ್ಟ್. ಬಟ್ ನಿಮ್ಗೆ ಅದು ತೆಳಗಿನ ವ್ಯೂ ಪಾಯಿಂಟ್ ನೋಡಕ್ಕೆ ಸಿಗುತ್ತೆ. ನೀವು ರೀಲ್ಸ್ ಎಲ್ಲ ನೋಡಿರ್ಬೋದು ಈಗ ರೀಸೆಂಟ್ ಟೈಮ್ ಒಳಗೆ. ಸೊ ದೂದ್ ಸಾಗರ ಟ್ರ್ಯಾಕ್ ಮಾಡೋಕೆ ಯೋಚನೆ ಮಾಡತ್ತೀರ ಅಂತಂದ್ರೆ ಲೀಗಲ್ ರೂಟ್ ಇದೇ ಐತ್ರಿ. ನೀವೇನಾರ ಟ್ರ್ಯಾಕ್ ಮಲ್ದು ಬರ್ತೀರಂತಂದ್ರೆ ಅದು ಇಲ್ಲೀಗಲ್ ಐತಿ, ಯಾರಿಗೂ ಅಲೋ ಇಲ್ಲ. ನಿಮ್ಗೆ RPF FIR ಹಾಕಿ ಫೈನೂ ಹಾಕ್ತಾರೆ. ಸೊ ಯಾರು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಪ್ರತಿ ಪುಟದಲ್ಲಿ ನಿನ್ನ ನೆನಪಲಿ ಕೀಚುವೆ ನಿನ್ನ ಹೆಸರಲಿ, ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ, ಕಾಡುವೆ ಏತಕ್ಕೆ ನನ್ನಲೆ ನಿನ್ನನೆ. ನೀನಿರೋದಿರೋ ಬದುಕಲಿ ನಾ ಹೇಗೆ ಬಾಳುವೆ, ನೀನಿರೋದಿರೋ ಪುಟದಲ್ಲಿ ನಾ ಏನನು ಓದುವೆ, ನೀನಿರೋದಿರೋ ಜಗದಲ್ಲಿ ನಾ ಏನು ಮಾಡುವೆ, ನೀನಿರೋದಿರೋ ಕ್ಷಣವನ್ನು ನಾ ಹೇಗೆ ಕಳೆಯುವೆ. ನೀನೇ ನನ್ನ ನಾಳೆಗಳು, ನೀನೇ ನನ್ನ ನೆನಪುಗಳು, ನೀನೇ ನನ್ನ ಕವಿತೆಗಳು, ನೀ